ಸಾಕಾರ ಮುರಳಿಯಾಗಿದೆ. ಡೇಟ್ ಆಗಿದೆ 12/1/24. मीठे बच्चे, अपने को आत्मा समझ आत्मा बाई से बातें करो. ಬಾಬಾ ಅಂತಿದ್ದಾರೆ, ಮಧುರಾದ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಆತ್ಮ ಸಹೋದರನ ಜೊತೆ ಮಾತಾಡಿ. ಐಸೆ ದೃಷ್ಟಿ ಪಕ್ಕಾ ಕರೋ ಜೋ ಭೂತ್ ಪ್ರವೇಶ ನಾ ಕರೆಂಗೆ. ಆ ರೀತಿ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ, ಭೂತಗಳ ಪ್ರವೇಶ ಮಾಡೋದಿಲ್ಲ. ಜಬ್ ಕೋಯಿ ಮೇ ಭೂತ್ ದೇಖೋ ತೋ ಉಸ್ಸೆ ಕಿನಾರಾ ಕರೋ. ಯಾರೆಲ್ಲಾದರೂ ಭೂತಗಳನ್ನು ನೋಡಿದಾಗ ಪಕ್ಕಕ್ಕೆ ಸರ್ಕೊಳ್ಳಿ. ಪ್ರಶ್ನೆ ಆಗಿದೆ, बाबा का बनने के बाद भी आस्तिक और नास्तिक बच्चे हैं वो कैसे. ತಂದೆಯ ಮಗು ಆದ ನಂತರನೂ ಸಹ ಆಸ್ತಿಕ ಮತ್ತು ನಾಸ್ತಿಕ ಮಕ್ಕಳಿದ್ದರೆ ಅದು ಯಾವ ರೀತಿ. ಉತ್ತರ ಆಗಿದೆ, आस्तिक वो है जो ईश्वरीय कायदे का पालन करते हैं, देही अभिमानी रहने का पुरुषार्थ करते. ಆಸ್ತಿಕರು ಅವರಾಗಿದ್ದರೆ ಯಾರು ಈಶ್ವರೀಯ ನಿಯಮಗಳ ಪಾಲನೆಯನ್ನು ಮಾಡ್ತಾರೆ, ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಪುರುಷಾರ್ಥವನ್ನು ಮಾಡ್ತಾರೆ. और नास्तिक वो है जो ईश्वरीय कायदों के खिलाफ भूतों के वश हो आपस में लड़ते झगड़ते. ನಾಸ್ತಿಕರು ಅವರಾಗಿದ್ದಾರೆ ಯಾರು ಈಶ್ವರೀಯ ನಿಯಮದ ವಿರುದ್ಧ ಭೂತಗಳಿಗೆ ವಶೀಭೂತರಾಗಿ ಒಬ್ಬರಿಗೊಬ್ಬರು ಜಗಳ ಕಲಹವನ್ನು ಮಾಡ್ಕೊತಿರ್ತಾರೆ. ಎರಡನೇ ಉತ್ತರ, आस्तिक बच्चे देह सहित देह के सब संबंधों से बुद्धियोग तोड़ अपने को बाई बाई समझ. ಆಸ್ತಿಕ ಮಕ್ಕಳು ದೇಹ ಸಹಿತ ದೇಹದ ಎಲ್ಲ ಸಂಬಂಧದಿಂದ ಬುದ್ಧಿಯೋಗವನ್ನು ತೆಗೆದು ತಮ್ಮನ್ನು ತಾವು ಸಹೋದರ ಸಹೋದರ ಅಂತ ತಿಳಿತಾರೆ. ನಾಸ್ತಿಕ್ ದೇಹ ಅಭಿಮಾನ ಮೇ रहते हैं. ನಾಸ್ತಿಕರು ದೇಹದ ಅಭಿಮಾನದಲ್ಲಿ ಇರ್ತಾರೆ. औषधि पहले पहले बाप बच्चों को समझाते हैं, ये बच्चे बुद्धि में सारा सदा ये याद रखो कि शिव बाबा हमारा सुप्रीम बाप भी हैं, सुप्रीम शिक्षक भी हैं, सुप्रीम सद्गुरु भी हैं. ಮೊಟ್ಟ ಮೊದಲು ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಈ ಮಕ್ಕಳೇ ಬುದ್ಧಿಯಲ್ಲಿ ಸದಾ ಇದನ್ನು ನೆನಪಿಟ್ಕೊಳ್ಳಿ, ಶಿವ ಬಾಬಾ ನಮ್ಮ ಪರಮ ತಂದೆಯಾಗಿದ್ದಾರೆ, ಪರಮ ಶಿಕ್ಷಕರು, ಪರಮ ಸದ್ಗುರು ಆಗಿದ್ದಾರೆ. ये पहले पहले बुद्धि में जरूर आना चाहिए. ಇದು ಮೊಟ್ಟ ಮೊದಲು ಬುದ್ಧಿಯಲ್ಲಿ ಖಚಿತವಾಗಿ ಬರಬೇಕು. अरेक अपने को जान सकते कि हमारे बुद्धि में आया या नहीं. ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬಹುದು ನಮ್ಮ ಬುದ್ಧಿಯಲ್ಲಿ ಇದು ಬಂತ ಅಥವಾ ಇಲ್ವಾ. अगर बुद्धि में याद आता तो आस्तिक है, नहीं आता तो नास्तिक है. ಬುದ್ಧಿಯಲ್ಲಿ ನೆನಪು ಬಂತು ಅಂದರೆ ನಾವು ಆಸ್ತಿಕರಾಗಿದ್ದೀವಿ, ಇಲ್ಲ ಅಂದರೆ नास्तिकरागिದ್ದೀವಿ. स्टूडेंट की बुद्धि में फट से आना चाहिए कि टीचर आया. घर में रहते हैं तो ये भूल जाते हैं ना. ಸ್ಟೂಡೆಂಟಿನ ಬುದ್ಧಿಯಲ್ಲಿ ತಕ್ಷಣ ಬರಬೇಕಾಗಿದೆ, ಟೀಚರ್ ಬಂದಿದ್ದಾರೆ. ಮನೆಯಲ್ಲಿದ್ದಾಗ ಇದನ್ನು ಮರ್ತೋಗ್ತೀವಲ್ಲ. उस रूहाब से बहुत कोई कोशिश समझते हैं हमारा सुप्रीम बाप आया हो. ಆ ಒಂದು ಆತ್ಮೀಯತೆಯಿಂದ ಕೆಲವು ಬಹಳ ಕಷ್ಟದಿಂದ ಅರ್ಥ ಮಾಡ್ಕೊಂತಾರೆ, ನಮ್ಮ ಪರಮ ತಂದೆ ಬಂದಿದ್ದಾರೆ. वो टीचर भी है, वापस ले जाने वाला सद्गुरु भी है. ಅವರು ಟೀಚರೂ ಆಗಿದ್ದಾರೆ, ವಾಪಸ್ ಕರ್ಕೊಂಡು ಹೋಗುವಂತಹ ಸದ್ಗುರುನೂ ಆಗಿದ್ದಾರೆ. याद आने से खुशी का पारा चढ़ेगा, नहीं तो अपने ही दुख दर्द दुनिया की चीची बातों में भिन्न भिन्न ख्यालों में बैठे. ನೆನಪಿಗೆ ಬಂದಾಗ ಖುಷಿಯ ಪಾರ ಬೆಳೆಯುತ್ತೆ, ಇಲ್ಲ ಅಂದರೆ ನಮ್ಮದೇ ದುಃಖ ನೋವಿನ ಪ್ರಪಂಚದಲ್ಲಿ ಕೊಳಕಿನ ಮಾತುಗಳಲ್ಲಿ ಭಿನ್ನ ಭಿನ್ನವಾದ ಆಲೋಚನೆಗಳಲ್ಲಿ ಕುತ್ಕೊಂಡಿರ್ತೀವಿ. दूसरी बात, बहुत करके बच्चों से पूछते हैं कि विनाश में बाकी कितना समय है. ಎರಡನೇ ಮಾತು, ಬಹಳಷ್ಟು ಜನ ಮಕ್ಕಳಿಗೆ ಕೇಳ್ತಾರೆ, ವಿನಾಶಕ್ಕೆ ಇನ್ನೆಷ್ಟು ಸಮಯ ಇದೆ. बोलो, ये पूछने की बात नहीं, पहले तो हमको कितना समझाया उसको जानो. ತಿಳಿಸಿ, ಕೇಳಿ, ಇದು ಕೇಳುವಂತಹ ಮಾತೇ ಅಲ್ಲ. ಮೊಟ್ಟ ಮೊದಲು
ನಮಗೆ ಯಾರು ತಿಳಿಸಿದರೆ ಅವರನ್ನು ತಿಳ್ಕೊಂಡಿದ್ದೀರಾ? पहले बाबा का परिचय तो आदत पड़ी हुई होंगी तो समझाएंगे, नहीं तो भूल जाए. ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಿ. ಅಭ್ಯಾಸ ಇದ್ದಾಗ ತಿಳಿಸ್ಕೊಡ್ತಾರೆ, ಇಲ್ಲ ಅಂದಾಗ ಮರ್ತೋಗ್ತಾರೆ. बाप कितना कहते अपने को आत्मा समझो, दूसरों को आत्मा की दृष्टि से देखो, परंतु वो दृष्टि नहीं ठहरती. ಬಾಬಾ ಎಷ್ಟೊಂದು ತಿಳಿಸ್ತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಇತರರನ್ನು ಆತ್ಮಿಕ ದೃಷ್ಟಿಯಿಂದನೇ ನೋಡಿ. ಆದರೆ ಆ ದೃಷ್ಟಿ ನಿಲ್ಲೋದೇ ಇಲ್ಲ. रुपये से एक आना भी मुश्किल बैठता जैसे बुद्धि में ठहरता ही नहीं. ರೂಪಾಯಲ್ಲಿ ಒಂದು ಆಣೆನೂ ನಿಲ್ಲೋದೇ ಇಲ್ಲ. ಯಾವ ರೀತಿ ಬುದ್ಧಿಯಲ್ಲಿ ಸ್ಥಿರತ್ವ ಇಲ್ಲ. ये कोई बाप शाप नहीं देते, ये तो बाबा समझाते कि ज्ञान बहुत ऊंच है. ಇದು ಬಾಬಾ ಶಾಪ ಕೊಡ್ತಿಲ್ಲ, ಬಾಬಾ ತಿಳಿಸ್ತಾರೆ ಜ್ಞಾನ ಬಹಳ ಉನ್ನತವಾಗಿದೆ. राजाई स्थापन करना होती, रंक से लेकर राय बनते हैं. ರಾಜಧಾನಿ ಸ್ಥಾಪನೆ ಮಾಡಬೇಕಾಗುತ್ತೆ. ಸಣ್ಣ ಪದವಿಯಿಂದ ಹಿಡಿದು ರಾಜನವರೆಗೂ ಬೇಕಲ್ವ. ರಾವ್ ತೋಡೆ ಬಂತೆ ಹೇ, ಬಾಕಿ ರಂಕ್ ನಂಬರ್ ವಾರ್. ರಾಜ ಬಹಳ ಕಡಿಮೆ ಆಗ್ತಾರೆ, ಪ್ರಜೆಗಳಂತೂ ನಂಬರ್ ವಾರ್ ಇದ್ದಾರಲ್ಲ. लास्ट नंबर वाले की बुद्धि में कभी कोई बात बैठ ना सके तो पहले जब किसी को समझाते हो तो शिव बाबा का जो 32 गुणों वाला चित्र बनाया है उस पर समझाना चाहिए. ಅಂದರೆ ಯಾರು ಲಾಸ್ಟ್ ನಂಬರ್ ಅವರಾಗಿದ್ದಾರೆ ಅವರ ಬುದ್ಧಿಯಲ್ಲಿ ಏನೂ ಕೂತ್ಕೊಳ್ಳಲ್ಲ. ಮೊಟ್ಟ ಮೊದಲು ಯಾರಿಗಾದರೂ ತಿಳಿಸುವಾಗ ಶಿವಬಾಬುರ 32 ಗುಣಗಳ ಚಿತ್ರ ಏನು ಮಾಡಲಾಗಿದೆ ಅದರ ಬಗ್ಗೆ ಮೊಟ್ಟ ಮೊದಲು ತಿಳಿಸಿ. उसमें भी लिखा हुआ है सुप्रीम फादर, सुप्रीम टीचर, सद्गुरु है. ಅದರಲ್ಲೂ ಬರೆದಿದ್ದಾರೆ ಪರಮ ತಂದೆ, ಪರಮ ಶಿಕ್ಷಕ, ಪರಮ ಸದ್ಗುರು. पहले ये जब निश्चय होगा कि समझाने वाला सुप्रीम फादर है तो फिर संशय नहीं लाए. ಮೊಟ್ಟ ಮೊದಲು ಯಾವಾಗ ನಿಶ್ಚಯ ಆಗ್ಬಿಡುತ್ತೆ ತಿಳಿಸುವಂಥವರು ಪರಮ ತಂದೆಯಾಗಿದ್ದರೆ ಆಗ ಸಂಶಯ ಬರೋದೇ ಇಲ್ಲ. बाप बगैर ये स्थापना कोई कर ना सके. तुम जब समझाते हो कि ये स्थापना हो रही है तो उन्हों की बुद्धि में ये जरूर आना चाहिए कि इन्हों को समझाने वाला कोई है. ಬಾಬಾ ಬಿಟ್ಟು ಸ್ಥಾಪನೆ ಯಾರೂ ಮಾಡ್ಸೋಕ್ಕಾಗೋದಿಲ್ಲ. ತಮಗಂತೂ ತಿಳಿಸಲಾಗಿದೆ ಸ್ಥಾಪನೆ ಆಗ್ತಾ ಇದೆ, ಬುದ್ಧಿಯಲ್ಲಿ ಬರಲೇಬೇಕಾಗಿದೆ. ತಿಳಿಸುವವರು ಬೇರೆ ಯಾರೂ ಅಲ್ವಲ್ಲ. कोई मनुष्य मात्र तो ऐसे कह ना सके कि ये राज्य स्थापन हो रहा. ಯಾರೇ ಮನುಷ್ಯ ಮಾತ್ರರೂ ಸಹ ಈ ರೀತಿ ಎಂದೂ ತಿಳಿಸಕ್ಕೆ ಸಾಧ್ಯ ಇಲ್ಲ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. तो पहले पहले बाबा का निश्चय पक्का कराना. ಅಂದಮೇಲೆ ಮೊಟ್ಟ ಮೊದಲು ತಂದೆಯ ನಿಶ್ಚಯವನ್ನ ಪಕ್ಕಾ ಮಾಡಿಸಿ. हमको परमात्मा बाप पढ़ाते, ये कोई मनुष्य मत नहीं है, ये ईश्वरी मत. ನಮಗೆ ಪರಮಾತ್ಮ ಓದಿಸಿಲ್ಲ, ಇದು ಮನುಷ್ಯನ ಮತ ಅಲ್ಲ, ಇದು ಈಶ್ವರನ ಮತ ಆಗಿದೆ. नई दुनिया तो जरूर बाबा द्वारा स्थापना होंगी, पुरानी दुनिया का विनाश ये भी बाबा का काम. ಹೊಸ ಪ್ರಪಂಚ ಖಚಿತವಾಗಿ ತಂದೆಯಿಂದ ಸ್ಥಾಪನೆ ಆಗುತ್ತೆ. ಹಳೆ ಪ್ರಪಂಚದ ವಿನಾಶ ಇದು ಸಹ ಬಾಬೋರ ಕೆಲಸ ಆಗಿದೆ ಅಲ್ಲ. ये निश्चय जब तक नहीं होगा तो पूछते ही रहेंगे कैसा होता है. ಈ ನಿಶ್ಚಯ ಎಲ್ಲಿವರೆಗೂ ಇರೋದಿಲ್ಲ ಅಲ್ಲಿವರೆಗೂ ಕೇಳ್ತಾ ಇರ್ತಾರೆ ಇದೆಲ್ಲ ಯಾವ ರೀತಿ ಆಗತ್ತೆ. इसलिए पहले पहले तो श्रीमत की बात बुद्धि में बिठानी पड़े तब आगे समझ सके. ಅದಕ್ಕೋಸ್ಕರ ಮೊಟ್ಟ ಮೊದಲು ಶ್ರೀಮತದ ಮಾತನ್ನ ಬುದ್ಧಿಯಲ್ಲಿ ಕೂರಿಸಬೇಕಾಗತ್ತೆ, ಆಗ ಮುಂದೆ ತಿಳಿಸಬಹುದಾಗಿದೆ. नहीं तो मनुष्य मत समझ लेते हैं और एक मनुष्य की मत अलग है. ಇಲ್ಲ ಅಂದರೆ ಮನುಷ್ಯನ ಮತ ಅಂತ ತಿಳ್ಕೊಂತಾರಲ್ಲ, ಪ್ರತಿಯೊಂದು ಮನುಷ್ಯನ ಮತ ಬೇರೆಯಾಗಿದೆ.
मनुष्यों की मत एक हो ना सके, इस समय तुमको मत देने वाला एक ही. ಮನುಷ್ಯನ ಮತ ಒಂದೇ ಆಗಕ್ಕೆ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಮನುಷ್ಯ ನಿಮಗೆ ಮತ ಕೊಡುವಂಥವರು ಒಬ್ಬರು. उनकी श्रीमत पर कायदे से चलना वो भी बड़ी मुश्किल है. ಅವರ ಶ್ರೀಮತದಂತೆ ನಿಯಮದ ಅನುಸಾರ ನಡೆಯುವುದು ಸಹ ಬಹಳ ಕಷ್ಟ ಆಗಿದೆ. बाबा कहते देही अभिमानी बनो, ऐसे समझो कि हम बाई बाई से बातें करते तो फिर लड़ना झगड़ना कभी हो ना सके. ಬಾಬಾ ತಿಳಿಸ್ತಾರೆ ಆತ್ಮ ಅಭಿಮಾನಿ ಆಗಿ ಈ ರೀತಿ ತಿಳ್ಕೊಳ್ಳಿ. ನಾವು ಸಹೋದರನ ಹತ್ರ ಮಾತಾಡ್ತಿದ್ದೀವಿ, ಇಲ್ಲಿ ಜಗಳ ಕಲಹ ಎಂದೂ ನಡೆಯೋದಿಲ್ಲ. देह अभिमान में आया समझो नास्तिक है, देही अभिमानी नहीं तो वो नास्तिक है. ದೇಹದ ಅಭಿಮಾನದಲ್ಲಿ ಬಂದರೆ ತಿಳ್ಕೊಳ್ಳಿ ಅವರು ನಾಸ್ತಿಕರಾಗಿದ್ದಾರೆ. ಆತ್ಮಿಕ ಅಭಿಮಾನಿ ಆಗ್ತಿಲ್ಲ ಅಂದರೆ ತಿಳ್ಕೊಳ್ಳಿ ನಾಸ್ತಿಕರಾಗಿದ್ದಾರೆ. ದೇಹಿ ಅಭಿಮಾನಿ ಬನೆ ತೋ ಸಮಜೆ ಆಸ್ತಿಕ್. ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ತಿಳ್ಕೊಳ್ಳಿ ಅವರು ಆಸ್ತಿಕರಾಗಿದ್ದಾರೆ. देह अभिमान बहुत नुकसान कारक है, जरा भी लड़ने झगड़ते हैं तो समझो नास्तिक. ದೇಹ ಅಭಿಮಾನ ಬಹಳಷ್ಟು ನಮಗೆ ಲಾಸ್ ಅನ್ನು ಮಾಡುತ್ತೆ. ಸ್ವಲ್ಪನೂ ಜಗಳ ಕಲಹ ಮಾಡಿದ್ರೆ ತಿಳ್ಕೊಳ್ಳಿ ನಾಸ್ತಿಕರಾಗಿದ್ದಾರೆ. ಬಾಪ್ ಕೋ ಜಾನ್ತೆ ಹಿ ನಹಿ ಕ್ರೋಧ ಕಾ ಭೂತ ಹೈ ತೋ ನಾಸ್ತಿಕ್ ಟೆಹರ. ತಂದೆಯನ್ನ ತಿಳ್ಕೊಂಡೇ ಇಲ್ಲ, ಕ್ರೋಧದ ಭೂತ ಇದೆ ಅಂದರೆ ನಾಸ್ತಿಕರಾಗಿದ್ದಾರೆ. बाबा के बच्चे भूत कहाँ से आया वो आस्तिक नहीं ठहरा. ತಂದೆಯ ಮಕ್ಕಳಿಗೆ ಭೂತ ಎಲ್ಲಿಂದ ಬರುತ್ತೆ, ಅವರು ಆಸ್ತಿಕರೇ ಅಲ್ವಲ್ಲ. बल कितना भी कहे हमारा बाप पे प्यार है, परंतु ईश्वरीय कायदे के खिलाफ बात करते तो उन्हें रावण संप्रदाय का समझना चाहिए. ಬಲೆ ಅವರು ಎಷ್ಟೇ ಹೇಳ್ಬೋದು ನಮಗೆ ತಂದೆಯ ಜೊತೆ ಪ್ರೀತಿ ಇದೆ ಅಂತ, ಆದರೆ ಈಶ್ವರಿಯ ನೇಮದ ವಿರುದ್ಧ ಮಾತಾಡ್ತಿದ್ದೀವಿ ಅಂದರೆ ಅರ್ಥ ಮಾಡಿಕೊಳ್ಳಿ ರಾವಣ ಸಂಪ್ರದಾಯ ಅಂತ. ದೇಹ ಅಭಿಮಾನ ಮೇ ಹೈ, कोई में भूत देखो दृष्टि खराब देखो तो हट जाना चाहिए. ದೇಹದ ಅಭಿಮಾನ ಇದೆ. ಯಾರೆಲ್ಲಾದರೂ ಭೂತವನ್ನು ನೋಡಿದ್ರಿ, ದೃಷ್ಟಿ ಕೆಟ್ಟದಾಗಿ ನೋಡಿದಾಗ ಪಕ್ಕಕ್ಕೆ ಸರ್ಕೋಬೇಕಾಗಿದೆ. भूत के आगे खड़ा रहने से भूत की प्रवेशता हो जाएंगी. भूत में लड़ पड़ते हैं. ಭೂತದ ಮುಂದೆ ನಿಂತ್ಕೊಂಡಾಗ ಭೂತದ ಪ್ರವೇಶ ಆಗ್ಬಿಡುತ್ತೆ. ಭೂತದ ಜೊತೆ ಜಗಳವನ್ನ ಮಾಡುತ್ತೆ. भूत आए तो पूरा नास्तिक है, देवता आए तो सर्वगुण संपन्न होते, वह गुण नहीं तो नास्तिक. ಭೂತ ಬಂತು ಅಂದರೆ ಪೂರ್ತಿ ನಾಸ್ತಿಕ. ದೇವತೆಗಳು ಸರ್ವಗುಣ ಸಂಪನ್ನರಾಗಿರ್ತಾರೆ, ಗುಣ ಇಲ್ಲ ಅಂದರೆ ನಾಸ್ತಿಕರೇ ಅಲ್ವಾ. नास्तिक वर्षा तोड़े ही लेंगे, जरा भी कामी नहीं होनी चाहिए. ನಾಸ್ತಿಕರು ಎಂದಾದರೂ ಆಸ್ತಿಯನ್ನು ಪಡಿತಾರ? ಸ್ವಲ್ಪನೂ ಕಡಿಮೆ ನಮ್ಮಲ್ಲಿ ಇರಬಾರ್ದಾಗಿದೆ. नहीं तो बहुत सजा खाकर प्रजा में जाना पड़ेगा. ಭೂತ से दूर रहना चाहिए. ಇಲ್ಲ ಅಂದರೆ ಬಹಳಷ್ಟು ಶಿಕ್ಷೆಯನ್ನು ಪಡೆದು ಪ್ರಜೆಗಳಲ್ಲಿ ಹೋಗಬೇಕಾಗುತ್ತೆ. ಭೂತಗಳಿಂದ ದೂರ ಇರಬೇಕಲ್ಲ. भूत का सामना किया तो भूत आ जाएगा, भूत से कभी सामना नहीं किया जाता. ಭೂತಗಳನ್ನು ಎದುರಿಸಿದಾಗ ಅದು ಭೂತ ಬಂದ್ಬಿಡುತ್ತೆ. ಭೂತಗಳನ್ನು ಎದುರಿಸಬೇಡಿ. उनसे जास्ती बात भी नहीं करनी चाहिए. ಅಂಥವರ ಜೊತೆ ಹೆಚ್ಚಿಗೆ ಮಾತಾಡಬೇಡಿ. बाबा कहते ये है भूतों की दुनिया, भूत जब तक निकले नहीं तो सजाएं भी खानी पड़े. ಬಾಬಾ ತಿಳಿಸ್ತಾರೆ ಇದು ಭೂತಗಳ ಪ್ರಪಂಚ. ಭೂತ ಎಲ್ಲಿಯವರೆಗೂ ನಾವು ತೆಗೆಯೋದಿಲ್ಲ ಅಲ್ಲಿವರೆಗೂ ಶಿಕ್ಷೆಯನ್ನು ಪಡೀಲೇಬೇಕಾಗುತ್ತೆ. ಪದವಿ ಪಾ नहीं सकते, ಲಡಾಯಿ ತೋ ಏಕ್ ಹಿ ಹೈ. ಪದವಿ ಅಂತೂ ಪಡೆಯಕ್ಕೆ ಆಗೋದಿಲ್ಲ, ಯುದ್ಧ ಅಂತೂ ಒಂದೇ ಆಗಿದೆ ಅಲ್ಲ. कोई राव बन जाते, कोई रंक बन जाते, राव की दुनिया थी अब रंक की दुनिया. ಕೆಲವರು ರಾಜರಾಗ್ಬಿಡ್ತಾರೆ, ಕೆಲವರು ಪ್ರಜೆಗಳಾಗ್ಬಿಡ್ತಾರೆ.
ರಾಜನ ಪ್ರಪಂಚನೂ ಇತ್ತು, ಈಗ ಪ್ರಜೆಗಳ ಪ್ರಪಂಚ ಆಗಿದೆ. सब में भूत है, भूत निकालने का पूरा पुरुषार्थ करना चाहिए. ಎಲ್ಲರಲ್ಲೂ ಭೂತ ಇದೆ. ಆ ಭೂತಗಳನ್ನು ತೆಗೆಯುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕಾಗಿದೆ. बाबा मुरली में बहुत समझाते, किस्म किस्म के स्वभाव होते, बात मत पूछो. ಬಾಬಾ ಮುರಳಿಯಲ್ಲಿ ಎಲ್ಲವನ್ನ ತಿಳಿಸ್ತಾರೆ. ವಿಧ ವಿಧವಾದಂತಹ ಸ್ವಭಾವದವರು ಇರ್ತಾರೆ, ಮಾತೆ ಕೇಳಬೇಡಿ ಅಂತಿದ್ದಾರೆ. तो प्रदर्शनी आदि में पहले पहले बाबा का परिचय देना, बाप कितना लवली है. ಪ್ರದರ್ಶನಿಗಳಲ್ಲಿ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಿ. ಬಾಬಾ ಎಷ್ಟು ಪ್ರಿಯರಾಗಿದ್ದಾರಲ್ಲ. वो हमको ऐसा देवता बनाते हैं, गायन भी है, मनुष्य से देवता किए, देवताए थे सतयुग में, तो जरूर उनसे पहले कलयुग था. ಅವರು ನಮ್ಮನ್ನ ಈ ರೀತಿ ದೇವತೆಯಾಗಿ ಮಾಡಿದ್ರು. ಗಾಯನನೂ ಇದೆ, ಮನುಷ್ಯರಿಂದ ದೇವತೆಯಾಗಿ ಮಾಡಿದ್ರು ಅಂತ. ದೇವತೆಗಳು ಸತ್ಯುಗದಲ್ಲಿ ಇರ್ತಾರೆ ಅಂದ ಮೇಲೆ ಅದರ ಮೊದಲು ಕಲಿಯುಗ ಇತ್ತಲ್ಲ. ये सृष्टि चक्र का ज्ञान भी तुम बच्चों के बुद्धि में अब है. ಈ ಸೃಷ್ಟಿ ಚಕ್ರದ ಜ್ಞಾನನೂ ಈಗ ನಿಮ್ಮ ಮಕ್ಕಳೆಲ್ಲ ಬುದ್ಧಿಯಲ್ಲಿದೆ. वहाँ ज्ञान इन देवताओं में नहीं रहेगा. अब तुम नॉलेजफुल बनते हो, फिर पद मिल जाएगा, तो नॉलेज की दरकार. ಅಲ್ಲಿ ಜ್ಞಾನ ದೇವತೆಗಳಲ್ಲಿ ಇರೋದಿಲ್ಲ. ಈಗ ನೀವು ಜ್ಞಾನವಂತರಾಗ್ತಿದ್ದೀರಾ, ಮತ್ತೆ ಪದವಿ ಸಿಗ್ಬಿಡತ್ತೆ, ಅಲ್ಲಿ ಜ್ಞಾನದ ಅವಶ್ಯಕತೆ ಇರೋದೇ ಇಲ್ಲ. ये है बेहद का बाप जिससे 21 पीढ़ी तुमको ಸ್ವರ್ಗ का वर्षा मिलता. ಇದು ಅನಂತವಾದ ತಂದೆ, ಇವರಿಂದ 21 ಜನ್ಮದ ಸ್ವರ್ಗದ ಆಸ್ತಿ ಸಿಗತ್ತೆ. तो ऐसे बाबा को कितना याद करना चाहिए. ಇಂತಹ ತಂದೆಯನ್ನ ನಾವು ಎಷ್ಟು ನೆನಪು ಮಾಡಬೇಕಾಗಿದೆ. बाबा सदैव समझाते कि हमेशा समझो शिव बाबा हमको समझा. ಸದಾ ಬಾಬಾ ಇದೇ ತಿಳಿಸ್ತಾರೆ, ಈ ರೀತಿ ಅನ್ಕೊಳ್ಳಿ, ನಮಗೆ ಶಿವ ಬಾಬಾನೇ ತಿಳಿಸ್ತಿದ್ದಾರೆ. ಶಿವ ಬಾಬಾ ಇಸ್ ರಥ ದ್ವಾರ हमको पढ़ा रहे. ಶಿವ ಬಾಬಾ ಈ ರಥದ ಮುಖಾಂತರ ನಮಗೆ ಓದಿಸ್ತಾ ಇದ್ದಾರೆ. वो हमारा बाप टीचर गुरु है, ये है बेहद की पढ़ाई. ಅವರು ನಮ್ಮ ತಂದೆ, ಟೀಚರ್, ಗುರು ಆಗಿದ್ದಾರೆ. ಇದಾಗಿದೆ ಅನಂತವಾದ ವಿದ್ಯೆ. तुम समझते हो पहले हम तुच्छ बुद्धि थे, इस कॉलेज का कोई को जरा भी पता नहीं था. ಇವಾಗ ನಮಗೆ ಅರ್ಥ ಆಗ್ತಿದೆ, ಮೊದಲು ನಾವು ತುಚ್ಛ ಬುದ್ಧಿಯರಾಗಿದ್ವಿ, ಈ ಕಾಲೇಜಿನ ರಹಸ್ಯ ನಮಗೇನೂ ಗೊತ್ತಿರಲಿಲ್ಲ. इसलिए समझाने के समय अच्छी रीति से गोट गोट कर समझो. ಅದಕ್ಕೋಸ್ಕರ ಯಾವಾಗ ತಿಳಿಸ್ತಾರೆ ಆ ಸಮಯದಲ್ಲಿ ತುಂಬ ಚೆನ್ನಾಗಿ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. श्री कृष्ण के तो बात ही नहीं, बाबा ने समझाया श्री कृष्ण का कोई चरित्र है नहीं. ಶ್ರೀಕೃಷ್ಣದ ಮಾತೇ ಇಲ್ಲ. ಬಾಬೂರು ಇದನ್ನು ತಿಳಿಸಿದರೆ ಶ್ರೀಕೃಷ್ಣಂದು ಎಂಥದೇ ಚರಿತ್ರೆ ಇಲ್ಲ. सिवाय शिव बाबा के ब्रह्मा विष्णु शंकर के भी चरित्र होना सक. ಒಬ್ಬ ಶಿವ ಬಾಬಾ ಬಿಟ್ಟು ಬ್ರಹ್ಮ ವಿಷ್ಣು ಶಂಕರಂದು ಸಹ ಚರಿತ್ರೆ ಅನ್ನೋದು ಇಲ್ಲ. चरित्र ऐही एक का जो मनुष्य से देवता बनाते, विश्व को हेवन बनाते. ಚರಿತ್ರೆ ಇರೋದೇ ಒಬ್ಬರದು, ಮನುಷ್ಯರಿಂದ ದೇವತೆಯಾಗಿ ಮಾಡ್ತಾರೆ, ವಿಶ್ವವನ್ನೇ ಸ್ವರ್ಗವಾಗಿ ಮಾಡ್ತಾರೆ. तुम उस बाबा की श्रीमत पर चलते हो, बाबा के मददगार बनते हो. ತಾವು ಇಂತಹ ತಂದೆಯ ಶ್ರೀಮತದಂತೆ ನಡೀತೀರಾ, ಬಾಬುವರಿಗೆ ಸಹಯೋಗಿ ಆಗಿರ್ತೀರಾ. बाप नहीं होता तो तुम कुछ भी नहीं कर सकते. ತಂದೆ ಇಲ್ಲದಿದ್ದರೆ ನಾವು ಏನೂ ಮಾಡಕ್ಕೆ ಸಾಧ್ಯ ಇಲ್ಲ. तुम अभी वर्त नाट पेनी से वर्त पाउंड बन रहे हो. अब नंबरवार पुरुषार्थ अनुसार तुम सब जान गए. ನೀವು ನಯೆ ಪೈಸೆಯಿಂದ ಪೌಂಡ್ ಅಂದರೆ ಬಹಳ ಬೆಲೆ ಬಾಳುವಂತಹ ವ್ಯಕ್ತಿ ಆಗ್ತಿದ್ದೀರಾ. ನಂಬರ್ವಾರ್ ಪುರುಷಾರ್ಥ ಅನುಸಾರ ಎಲ್ಲವನ್ನ ಅರ್ಥ ಮಾಡ್ಕೊತಾ ಇದ್ದೀರಾ.
तो पहले पहले है बाबा का परिचय ಅಂದ ಮೇಲೆ ಮೊಟ್ಟ ಮೊದಲಾಗಿದೆ ತಂದೆಯ ಪರಿಚಯ. सतयुग में देवताओं की बेहद की बादशाही है, उनके राज्य में और कोई था नहीं. ಸತ್ಯುಗದಲ್ಲಿ ದೇವತೆಗಳ ಅನಂತವಾದ ರಾಜ್ಯ ಭಾಗ್ಯ ಇದೆ. ಅಲ್ಲಿ ರಾಜ್ಯ ಬೇರೆ ಯಾರದೂ ಇರೋದಿಲ್ಲ. अभी तो कलयुग है, कितने धर्म है, ये एक ही आदि सनातन देवी देवता धर्म कब स्थापन हुआ ये कोई की बुद्धि में नहीं. ಈಗಂತೂ ಕಲಿಯುಗ ಅಂತೆ, ಅನೇಕ ಧರ್ಮಗಳಿದೆ. ಯಾವಾಗ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತೆ ಇದು ಯಾರಿಗೂ ಗೊತ್ತಿಲ್ವಲ್ಲ. तुम बच्चों के भी बुद्धि में नंबरवार पुरुषार्थ अनुसार, ನಿಮ್ಮ ಮಕ್ಕಳ ಬುದ್ಧಿಯಲ್ಲೂ ಸಹ ನಂಬರ್ವಾರ್ ಪುರುಷಾರ್ಥ ಅನುಸಾರ ಇದೆ. तो पहले बाबा की महिमा अच्छी तरह से समझाना चाहिए. ಅಂದ ಮೇಲೆ ಮೊಟ್ಟ ಮೊದಲು ತಂದೆ ಮಹಿಮೆಯನ್ನ ತುಂಬ ಚೆನ್ನಾಗಿ ತಿಳಿಸಬೇಕಾಗತ್ತೆ. हम जानते हैं जरूर बाबा से हमको पहचान मिली है. बाप कहते सर्व का सद्गति दाता में, ನಮಗೆ ಗೊತ್ತಿದೆ ಬಾಬಾವರಿಂದ ನಮಗೆ ಬಹಳ ಚೆನ್ನಾಗಿ ಪರಿಚಯ ಸಿಕ್ಕಿದೆ. ಬಾಬಾ ಹೇಳ್ತಾರೆ ಸರ್ವರ ಸದ್ಗತಿ ದಾತ ನಾನೇ ಆಗಿದ್ದೀನಿ. कलप कलप में तुम बच्चों को राय देता हूं कि अपने को आत्मा समझो और मुझे याद करो. ಕಲ್ಪ ಕಲ್ಪನು ನಾನು ನಿಮ್ಮ ಮಕ್ಕಳಿಗೆ ಆಜ್ಞೆಯನ್ನು ಕೊಡ್ತೀನಿ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡ್ತಾ ಇರಿ. तो आत्मा पतित से पावन बन जाएंगी, आत्ಮ ಅಭಿಮಾನಿ ಆತ್ಮ ಪತಿತರಿಂದ ಪಾವನ ಆಗ್ಬಿಡುತ್ತೆ. ಆತ್ಮ ಅಭಿಮಾನಿ ಭವ. दूसरों को भी आत्मा समझने से तुम्हारी क्रिमिनल आई नहीं हो. ಇತರರನ್ನು ಆತ್ಮ ಅಂತ ತಿಳಿದಾಗ ನಿಮ್ಮ ದೃಷ್ಟಿ ವಿಕಾರ ಆಗೋದೇ ಇಲ್ಲ. आत्मा ही शरीर द्वारा कर्म करती, हम आत्मा है, ये आत्मा है, ये पक्का कर. ಆತ್ಮನೇ ಶರೀರದಿಂದ ಕರ್ಮವನ್ನು ಮಾಡುತ್ತೆ. ನಾನು ಆತ್ಮ, ಇವರು ಆತ್ಮ, ಇದನ್ನ ಪಕ್ಕಾ ಮಾಡ್ಕೊ. तुम जानते हो पहले पहले हम 100% पावन थे, फिर पतित बने. ತಮಗೆ ಗೊತ್ತಿದೆ ಮೊಟ್ಟ ಮೊದಲು ನಾವು 100% ಪಾವನ ಆಗಿದ್ವಿ, ಮತ್ತೆ ಪತಿತರಾಗಿದ್ದೀವಿ. ಆತ್ಮ ಹಿ ಬುಲಾತಿ ಹೇ ಬಾಬಾ आओ. ಆತ್ಮನೇ ಕರೆಯುತ್ತೆ, ತಂದೆ ಬನ್ನಿ. आत्मा का अभिमान पक्का रहना चाहिए और संबंध सब भूल जानी चाहिए. ಆತ್ಮದ ಅಭಿಮಾನ ಪಕ್ಕಾ ಇರಬೇಕಾಗಿದೆ, ಎಲ್ಲ ಸಂಬಂಧಗಳನ್ನ ಮರಿಬೇಕಾಗಿದೆ. हम आत्मा स्वीट होम में रहने वाली यहाँ पाठ बजाने के लिए आए. ನಾನು ಆತ್ಮ ಮಧುರವಾದ ಮನೆಯಲ್ಲಿ ಇರ್ತೀನಿ, ಇಲ್ಲಿ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬಂದಿನಿ. ये भी तुम बच्चे समझते हो, तुम्हारी में भी नंबरवार है जिसको याद रहती. ಇದು ಸಹ ತಾವು ಮಕ್ಕಳೇ ಅರ್ಥ ಮಾಡ್ಕೊಂತೀರ. ನಿಮ್ಮಲ್ಲೂ ನಂಬರ್ವಾರ್ ಇದ್ದರೆ ಯಾರಿಗೆ ನೆನಪಿರುತ್ತೆ. ಭಗವಾನ್ ಪಡಾತೆ, ಕಿತನಿ ಖುಷಿ रहनी चाहिए. ಭಗವಂತ ಓದಿಸ್ತಿದ್ದಾರೆ, ಎಷ್ಟು ಖುಷಿ ಇರಬೇಕಲ್ಲ. भगवान हमारा बाप भी है, टीचर भी है, सदगुरु भी. तुम कहेंगे हम उनके सिवाय और कोई को याद नहीं करते. ಭಗವಂತ ನಮ್ಮ ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ. ನೀವಂತೀರ ಅವರು ಬಿಟ್ಟು ನಾವು ಯಾರನ್ನೂ ನೆನಪು ಮಾಡಲ್ಲ. बाबा कहते देव सहित देह के सभी संबंध तोड़ मामिकम याद करो, तुम सब ब्रदर्स. ಬಾಬಾ ತಿಳಿಸ್ತಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನ ಮುರಿದು ನನ್ನ ಒಬ್ಬನನ್ನ ನೆನಪು ಮಾಡಿ. ತಾವೆಲ್ಲರೂ ಸಹೋದರರಾಗಿದ್ದೀರಲ್ಲ. कोई मानते कोई नहीं मानते तो समझो नास्तिक है. ಕೆಲವರು ಒಪ್ಕೊಂತಾರೆ, ಕೆಲವರು ಒಪ್ಕೊಳೋದಿಲ್ಲ, ಆಗ ತಿಳ್ಕೊಳ್ಳಿ ನಾಸ್ತಿಕರಾಗಿದ್ದಾರೆ. हम शिव बाबा के बच्चे तो पावन होने चाहिए. ನಾವು ಶಿವಬಾಬುರ ಮಕ್ಕಳು ಅಂದ ಮೇಲೆ ಪಾವನ ಆಗಬೇಕಲ್ಲ. बाप को बुलाते ही है बाबा आकर हमको पावन विश्व का मालिक बनाओ. ಬಾಬುರನ್ನು ಕರೆಯಲಾಗತ್ತೆ, ಬಾಬಾ ತಾವು ಬಂದು
ಪಾವನ ವಿಶ್ವದ ಮಾಲೀಕರಾಗಿ ಮಾಡಿ. सतयुग में तो पावन होने की बात ही नहीं है. ಸತ್ಯುಗದಲ್ಲಂತೂ ಪಾವನ ಆಗುವ ಮಾತೇ ಇರೋದಿಲ್ಲ. पहले तो ये समझो कि ये शिव बाबा है, इनसे नई दुनिया ಸ್ಥಾಪನೆ होती. ಮೊಟ್ಟ ಮೊದಲು ಈ ರೀತಿ ತಿಳ್ಕೊಳ್ಳಿ, ಇವರು ಶಿವ ಬಾಬಾ ಆಗಿದ್ದಾರೆ, ಇವರಿಂದ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತೆ. अगर पूछे कि विनाश कब होगा तो बोलो पहले अलग को समझो. ನಿಮ್ಮನ್ನ ಯಾರಾದರೂ ಕೇಳಿದ್ರೆ ವಿನಾಶ ಯಾವಾಗ ಆಗತ್ತೆ ತಿಳಿಸಿ, ಮೊಟ್ಟ ಮೊದಲು ತಂದೆಯನ್ನ ಅರ್ಥ ಮಾಡ್ಕೊಳ್ಳಿ. अलग को नहीं समझा तो पीछे की बात बुद्धि में कैसे आएंगी. ಎಲ್ಲಿವರೆಗೂ ತಂದೆಯ ಬಗ್ಗೆ ತಿಳ್ಕೊಳೋದಿಲ್ಲ, ಅದರ ಇಂದಿನ ವಿಷಯ ಯಾವ ರೀತಿ ಬುದ್ಧಿಯಲ್ಲಿ ಬರುತ್ತೆ. हम सत्य बाप के बच्चे सत्य बोलते हैं, हम कोई मनुष्य के बच्चे नहीं. ನಾವು ಸತ್ಯ ತಂದೆಯ ಮಕ್ಕಳು, ಸತ್ಯವನ್ನೇ ಮಾತಾಡ್ತೀವಿ. ನಾವು ಮನುಷ್ಯನ ಮಕ್ಕಳಂತೂ ಅಲ್ಲವೇ ಅಲ್ಲ. हम शिव बाबा के बच्चे हैं, भगवान वाच, भगवान उनको कहा जाता जो सभी ब्रदर्स का बाप है. ನಾವು ಶಿವ ಬಾಬಾವರ ಮಕ್ಕಳಾಗಿದ್ದೀವಿ. ಭಗವಂತನ ಮಹಾವಾಕ್ಯ ಭಗವಂತ ಅಂತ ಅವರಿಗೆ ಹೇಳಲಾಗುತ್ತೆ, ಯಾರು ಎಲ್ಲ ಸಹೋದರರ ತಂದೆಯಾಗಿದ್ದಾರೆ. ಮನುಷ್ಯ अपने को भगवान कह ना सके, भगवान तो निराकार है. ಮನುಷ್ಯ ತನ್ನನ್ನು ತಾನು ಭಗವಂತ ಅಂತ ತಿಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಂತೂ ನಿರಾಕಾರ ಅಲ್ಲ. वह बाप टीचर सद्गुरु है, कोई मनुष्य बाप टीचर सद्गुरु हो ना सके. ಅವರು ತಂದೆ ಟೀಚರ್ ಸದ್ಗುರು ಆಗಿದೆ. ಯಾರೇ ಮಾನವ ತಂದೆ ಟೀಚರ್ ಸದ್ಗುರು ಆಗೋದಕ್ಕೆ ಸಾಧ್ಯನೇ ಇಲ್ಲ. कोई भी मनुष्य किसकी सद्गति कर नहीं सकते, भगवान हो ना सके. ಯಾರೇ ಮಾನವ ಸದ್ಗತಿ ಅಂತೂ ಕೊಡಕ್ಕೆ ಸಾಧ್ಯ ಇಲ್ಲ, ಭಗವಂತನು ಆಗೋದಕ್ಕೆ ಸಾಧ್ಯನೇ ಇಲ್ಲ. बाबा है ही पतित पावन, पतित बनाता रावण है, बाकी ये सब भक्ति के गुरु हैं. ಬಾಬಾ ಆಗಿದ್ದರೆ ಪತಿತ ಪಾವನ, ಪತಿತವಾಗಿ ಮಾಡೋದು ರಾವಣ ಆಗಿದ್ದರೆ ಬಾಕಿ ಇದೆಲ್ಲ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ये भी तुम समझते हो जो यहाँ आते हैं वो आस्तिक तो बनते हैं. ಇದು ಸಹ ಈಗ ನೀವು ಅರಿತೀರ, ಅಂದರೆ ಇಲ್ಲಿ ಬರೋರು ಆಸ್ತಿಕರು ಆಗ್ತಾರೆ. बेहद के बाप पास आकर निश्चय करते ये हमारा बाप टीचर गुरु है. ಅನಂತವಾದ ತಂದೆ ಹತ್ತಿರ ಬಂದು ನಿಶ್ಚಯವನ್ನು ಮಾಡ್ಕೊತಾರೆ, ಇವರು ನಮ್ಮ ತಂದೆ ಟೀಚರ್ ಗುರು ಆಗಿದ್ದಾರೆ. जब कंप्लीट दैवी गुण आ जाएंगे तो लड़ाई भी लगेंगी. ಯಾವಾಗ ಸಂಪೂರ್ಣ ದೈವಿ ಗುಣ ಬಂದ್ಬಿಡುತ್ತೆ ಆಗ ಯುದ್ಧನೂ ಆರಂಭ ಆಗುತ್ತೆ. समय अनुसार तुम कुछ समझेंगे कि अब कर्मातीत अवस्था को पहुंच रहे. ಸಮಯದ ಅನುಸಾರ ತಮಗೂ ಈ ಒಂದು ಅನುಭೂತಿ ಆಗುತ್ತೆ, ಈಗ ಕರ್ಮಾತೀತ ಸ್ಥಿತಿಗೆ ಹತ್ತಿರ ಬಂದಿದ್ದೀವಿ. अभी कर्मातीत अवस्था हुई कहाँ, अभी बहुत काम है. ಈಗ ಕರ್ಮಾತೀತ ಸ್ಥಿತಿ ಎಲ್ಲಿ ಬಂದಿದೆ, ಬಹಳಷ್ಟು ಕೆಲಸ ಇದೆ. बहुतों को पैगाम देना है, बाबा से वर्षा लेना का तो सबको हक है. ಬಹಳಷ್ಟು ಜನಕ್ಕೆ ಸಂದೇಶವನ್ನು ಕೊಡಬೇಕಾಗಿದೆ. ತಂದೆಯಿಂದ ಆಸ್ತಿ ಪಡೆಯೋದು ಎಲ್ಲರಿಗೂ ಅಧಿಕಾರ ಇದೆಯಲ್ಲ. अब तो लड़ाई जोर से होंगी, फिर ये हॉस्पिटल डॉक्टर आदि कुछ भी नहीं रहे. ಈಗಂತೂ ಯುದ್ಧ ಬಹಳ ಜಾಸ್ತಿ ಜೋರಾಗಿ ಆಗುತ್ತೆ. ನಂತರ ಈ ಹಾಸ್ಪಿಟಲ್ ಡಾಕ್ಟರ್ಸ್ ಯಾರೂ ಇರೋದಿಲ್ಲ. बाप बच्चों को सम्मुख समझा रहे हैं कि तुम आत्माएं 84 जन्म शरीर धारण कर अपना पार्ट बजाए. ತಂದೆ ತನ್ನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ತಾವು ಆತ್ಮಗಳು 84 ಶರೀರವನ್ನು ಧಾರಣೆ ಮಾಡಿ ತಮ್ಮ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೀರಾ. किसी के 70-80 जन्म भी होंगे, अभी जाना तो सबको है, विनाश होना है. ಕೆಲವರದು 70-80 ಜನ್ಮನೂ ಇರುತ್ತೆ. ಈಗಂತೂ ಎಲ್ಲರೂ ಹೋಗಲೇಬೇಕು, ವಿನಾಶ ಆಗಲೇಬೇಕಲ್ಲ.
अपवित्र आत्मा जाना सके, पावन होने के लिए बाबा को जरूर याद करना है, मेहनत है. ಅಪವಿತ್ರ ಆತ್ಮ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಪಾವನ ಆಗಕ್ಕೋಸ್ಕರ ತಂದೆಯನ್ನ ಖಚಿತವಾಗಿ ನೆನಪು ಮಾಡಬೇಕು, ಶ್ರಮ ಅಂತೂ ಇದೆ. 21 जन्म के लिए ಸ್ವರ್ಗವಾಸಿ बनना कोई कम बात है क्या? 21 ಜನ್ಮಕ್ಕೋಸ್ಕರ ಸ್ವರ್ಗವಾಸಿ ಆಗೋದು ಇದೇನು ಕಡಿಮೆ ಮಾತಾ? मनुष्य तो कह देते हैं फलाना स्वर्गवासी हुआ, अरे स्वर्ग है कहाँ, कुछ भी समझती नहीं. ಕೆಲವರಂತಾರೆ ಇವರು ಸ್ವರ್ಗವಾಸಿಯಾದರು, ಅರೆ ಸ್ವರ್ಗ ಎಲ್ಲಿದೆ ಏನು ಅರ್ಥನೇ ಮಾಡ್ಕೊಳಲ್ವಲ್ಲ. तुम बच्चों को बड़ी खुशी रहनी चाहिए, भगवान हमको पढ़ाते विश्व का मालिक बना. ತಮ್ಮ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ಭಗವಂತ ನಮಗೆ ಓದಿಸ್ತಿದ್ದಾರೆ, ವಿಶ್ವದ ಮಾಲೀಕರಾಗಿ ಮಾಡ್ತಿದ್ದಾರೆ. ಖುಷಿ ಏಕ್ ಹೋತಿ ಹೈ ಸ್ಥಾಯಿ, ದೂಸರಿ ಹೋತೆ ಅಲ್ಪಕಾಲ ಕಿ. ಖುಷಿ ಒಂದು ಸ್ಥಿರವಾಗಿರುತ್ತೆ, ಎರಡನೇದು ಅಲ್ಪಕಾಲಕ್ಕೋಸ್ಕರ ಆಗಿರುತ್ತೆ. पढ़ेंगे पढ़ाएंगे नहीं तो खुशी क्या होगा, असुरी गुणों को भगाना. ಓದಿಸಿಲ್ಲ ಅಂದರೆ ಖುಷಿ ಏನಿರುತ್ತೆ, ಅಸುರಿ ಗುಣಗಳನ್ನು ಓಡಿಸ್ಬೇಕಲ್ಲ. ಬಾಪ್ ಕಿತನಾ ಸಮಜಾತೆ ಕರ್ಮಭೋ ಕಿತನಾ ಹೇ, ಬಾಬಾ ಇಷ್ಟೆಲ್ಲ ತಿಳಿಸ್ತಾ ಇರ್ತಾರೆ. ಕರ್ಮಭೋಗ ಎಷ್ಟೊಂದಿದೆ ಅಲ್ಲ. जब तक कर्म भोग है तो ये निशानी है, अभी तक कर्मातीत अवस्था हुई नहीं. ಎಲ್ಲಿವರೆಗೂ ಕರ್ಮಭೋಗ ಇರುತ್ತೆ ಇದು ಚಿಹ್ನೆಯಾಗಿದೆ, कर्मातीत ಸ್ಥಿತಿ ಆಗಿಲ್ಲ. अभी मेहनत करनी है, कोई भी माया की तूफान ना आए. ಈಗ ಶ್ರಮ ಅಂತೂ ಮಾಡಲೇಬೇಕಾಗಿದೆ, ಯಾವುದೇ ಮಾಯೆಯ ಬಿರುಗಾಳಿ ಬರಬಾರದಾಗಿದೆ. बच्चों को ये निश्चय है कि बाबा ने हमको अनेक बार मनुष्य से देवता बनाया. ಮಕ್ಕಳಿಗಂತೂ ನಿಶ್ಚಯ ಇದೆ, ಬಾಬಾ ನಮ್ಮನ್ನ ಅನೇಕ ಸಲ ಮನುಷ್ಯರಿಂದ ದೇವತೆಯಾಗಿ ಮಾಡ್ತಾರೆ. ये बुद्धि में आए तो भी अहो सौभाग्य, ये बेहद का बड़ा स्कूल. ಇಷ್ಟು ಬುದ್ಧಿಯಲ್ಲಿ ಬಂದರೂ ಸಹ ಅಹೋ ಸೌಭಾಗ್ಯ, ಇದು ಅನಂತವಾದ ಸ್ಕೂಲ್ ಆಗಿದೆ. वहाँ होता हद का छोटा, बाबा को तो बहुत तरस पड़ता है. ಅಲ್ಲಂತೂ ಹದ್ದು ಸಣ್ಣದಾಗಿದೆ, ಬಾಬುವ್ರಿಗಂತೂ ಬಹಳಷ್ಟು ದಯೆ ಬರುತ್ತೆ. कैसे समझाओ कोई से तो अब तक भी भूत निकले ही नहीं. ಯಾವ ರೀತಿ ತಿಳಿಸೋದು, ಇಲ್ಲಿವರೆಗೂ ಯಾರಲ್ಲೂ ಭೂತಗಳಂತೂ ಹೋಗಿಲ್ವಲ್ಲ. ಯಾವ ಭೂತ? 5 ವಿಕಾರಗಳ ಭೂತ. ದಿಲ್ ಪರ್ ಚಡೆ ಬದಲೇ ಗಿರ್ ಪಡ್ತೆ ಹೇ, ಹೃದಯದಲ್ಲಿ ಕುತ್ಕೊಳೋ ಬದಲು ಇನ್ನೂ ಬಿದ್ದೋಗ್ತಿರ್ತಾರೆ. ಕೈ ಬಚ್ಚಿಯಾ ತೋ ತಯಾರ್ ಹೋ ರಹಿ ಹೇ ಅನೇಕೋं का ಕಲ್ಯಾಣ करने. ಕೆಲವು ಮಕ್ಕಳಂತೂ ತಯಾರಾಗ್ತಾ ಇದ್ದಾರೆ ಅನೇಕರ ಕಲ್ಯಾಣವನ್ನ ಮಾಡಕ್ಕೋಸ್ಕರ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. ಧಾರಣೆಗೋಸ್ಕರ ಮುಖ್ಯ ಸಾರ ಮೊದಲನೇದಾಗಿದೆ, कोई भी बात ईश्वरीय कायदे के खिलाफ नहीं करी. ಯಾವುದೇ ಮಾತು ಈಶ್ವರಿಯ ನಿಯಮದ ವಿರುದ್ಧ ಮಾಡಬಾರದಾಗಿದೆ. किसी में भी अगर भूत की प्रवेशता है या दृष्टि खराब है तो उसके सामने से हट जाना चाहिए. उनसे ಜಾಸ್ತಿ बात नहीं करनी चाहिए. ಯಾರಲ್ಲಾದರೂ ಯಾವುದಾದರೂ ಭೂತದ ಪ್ರವೇಶ ಆಯಿತು ಅಂದರೆ, ದೃಷ್ಟಿ ಕೆಟ್ಟದಾಯಿತು ಅಂದರೆ ಅವರ ಮುಂದೆಯಿಂದ ಪಕ್ಕಕ್ಕೆ ಸರಿಗಿ, ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ. ಎರಡನೇದು, ಸ್ಥಾಯಿ ಖುಷಿ ಮೇ रहने के लिए पढ़ाई पर पूरा ध्यान देना. ಸ್ಥಿರವಾದ ಖುಷಿಯಲ್ಲಿ ಇರಕ್ಕೋಸ್ಕರ ವಿದ್ಯೆಯ ಮೇಲೆ ಪೂರ್ತಿ ಗಮನವನ್ನು ಕೊಡಿ. असली गुणों को निकाल दैवी गुण धारण कर आस्तिक बने. ಅಸಲಿ ಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡೋಕ್ಕೋಸ್ಕರ ಆಸ್ತಿಕರಾಗಬೇಕಾಗಿದೆ.
वरदान। निश्चय और नशे के आधार से हर परिस्थिति पर विजय प्राप्त करने वाले सिद्धि स्वरूप भव। ನಿಶ್ಚಯ ಮತ್ತು ನಶೆಯ ಆಧಾರದಿಂದ ಪ್ರತಿ ಪರಿಸ್ಥಿತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಸಿದ್ಧಿ ಸ್ವರೂಪ ಭವ। विस्तार। योग द्वारा अब ऐसी सिद्धियां प्राप्त करो जो अप्राप्ति भी प्राप्ति का अनुभव कराए। ಯೋಗದಿಂದ ಈಗ ಅಂತಹ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಿ, ಅಪ್ರಾಪ್ತರೂ ಸಹ ಪ್ರಾಪ್ತಿಯ ಅನುಭವವನ್ನು ಮಾಡಲಿ। ನಿಶ್ಚಯ और नशा हर परिस्थिति में विजयी बना देते। ನಿಶ್ಚಯ ಮತ್ತು ನಶೆ ಪ್ರತಿ ಪರಿಸ್ಥಿತಿಯಲ್ಲಿ ವಿಜಯಿಯಾಗಿ ಮಾಡುತ್ತೆ। आगे चलकर ऐसे पेपर भी आएंगे जो सूखी रोटी भी खानी पड़े। ಮುಂದೆ ಹೋಗಿ ಇಂತಹ ಪೇಪರು ಸಹ ಬರಬಹುದು, ಒಣಗಿರುವ ರೊಟ್ಟಿಯನ್ನು ತಿನ್ನುವ ಸಮಯ। लेकिन निश्चय और नशा योग से सिद्धि की शक्ति सूखी रोटी को भी नरम बना देती। ಆದರೆ ನಿಶ್ಚಯ, ನಶೆ ಮತ್ತು ಯೋಗದ ಸಿದ್ಧಿಯ ಶಕ್ತಿಯಿಂದ ಒಣಗಿರುವ ರೊಟ್ಟಿನೂ ಸಹ ಮೃದುವಾಗಿ ಆಗ್ಬಿಡುತ್ತೆ। ಪರೇಶಾನ್ नहीं करेंगे आप सिद्धि स्वरूप की शान में। ಅದು ನಿಮಗೆ ತೊಂದರೆಯನ್ನು ಕೊಡೋದಿಲ್ಲ, ತಾವು ಸಿದ್ಧಿ ಸ್ವರೂಪನ ನಶೆಯಲ್ಲಿ ಇರಿ। कोई भी परेशान नहीं कर सकता, ಯಾರೂ ಸಹ ತಮ್ಮನ್ನು ತೊಂದರೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ। कोई भी साधन है तो आराम से यूज करो लेकिन समय पर धोखा ना दे ये चक। ಯಾವುದೇ ಸಾಧನೆಗಳಿದ್ದಾಗ ಆರಾಮಾಗಿ ಯೂಸ್ ಮಾಡಿ, ಆದರೆ ಸಮಯದಲ್ಲಿ ಮೋಸ ಹೋಗಬಾರದು, ಆ ರೀತಿ ಚೆಕ್ ಮಾಡಿಕೊಳ್ಳಿ। ಸ್ಲೋಗನ್ ಆಗಿದೆ, निमित्त बन यथार्थ पाठ बजाओ तो सर्व के सहयोग की मदद मिलती रही। ನಿಮಿತ್ತರಾಗಿದ್ದು ಯಥಾರ್ಥ ಪಾತ್ರವನ್ನು ಅಭಿನಯ ಮಾಡಿ, ಆಗ ಸರ್ವರ ಸಹಯೋಗ ನಿಮಗೆ ಸಿಗ್ತಾ ಇರುತ್ತೆ। अव्यक्त साइलेंस द्वारा डबल लाइट फरिश्ता स्थिति का अनुभव करो। ಅವ್ಯಕ್ತ ನಿಶಬ್ದತೆಯಿಂದ ಡಬಲ್ ಲೈಟ್ ಫರಿಶ್ತಾ ಸ್ಥಿತಿಯ ಅನುಭವವನ್ನು ಮಾಡಿ। ಇದರ ಬಗ್ಗೆ किसी भी कार्य में नवीनता की इन्वेंशन के लिए एकाग्रता की आवश्यकता होती। ಯಾವುದೇ ಕಾರ್ಯದಲ್ಲಿ ನವೀನತೆಯ ಇನ್ವೆನ್ಷನ್ಗೋಸ್ಕರ ಏಕಾಗ್ರತೆಯ ಅವಶ್ಯಕತೆ ಆಗುತ್ತೆ। चाहे लौकिक दुनिया की इन्वेंशन हो चाहे आध्यात्मिक इन्वेंशन, भले ಅದು ಲೌಕಿಕ ಪ್ರಪಂಚದ ಇನ್ವೆನ್ಷನ್ ಇರ್ಬೋದು ಅಥವಾ ಆಧ್ಯಾತ್ಮಿಕ ಇನ್ವೆನ್ಷನ್ ಇರ್ಬೋದು। एकाग्रता अर्थात एक ही संकल्प में टिक जाना, एक ही लगन मगन हो जाना। ಏಕಾಗ್ರತೆ ಅಂದರೆ ಒಂದೇ ಸಂಕಲ್ಪದಲ್ಲಿ ಸ್ಥಿರವಾಗುವುದು, ಒಂದೇ ಆಸಕ್ತಿಯಲ್ಲಿ ನಿಮಗ್ನರಾಗುವುದು। अपनी शांत स्वरूप स्थिति में स्थित हो जाना, इससे बुद्धि का भटकना सहज ही छूट जाएगा। ನಿಮ್ಮ ಶಾಂತ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡಿ, ಇದರಿಂದ ಬುದ್ಧಿ ಅಲಿಯೋದು ಸಹಜವಾಗಿ ಬಿಡುಗಡೆ ಆಗುತ್ತೆ। देह और देह की दुनिया सहज ही भूल जाएंगी और डबल लाइट फरिश्ता स्थिति का अनुभव होने लगेगा। ದೇಹದ ಪ್ರಪಂಚದಿಂದ ಸಹಜವಾಗಿ ಎಲ್ಲವನ್ನ ಮರಿತೀರಾ, ಡಬಲ್ ಲೈಟ್ ಫರಿಶ್ತಾ ಸ್ಥಿತಿಯ ಅನುಭವ ಆಗ್ತಾ ಇರುತ್ತೆ। ಅಚ್ಚಾ, ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ
ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ, ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ, ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ, ನನ್ನಂತ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂತ ತಂದೆ ಯಾರು ಇಲ್ಲ ನೋಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ.
ಬಾಬಾ ಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ನಾನು ನಿನ್ನನ್ನು ಕಂಡೆ, ನನ್ನ ಪ್ರೀತಿಯ ಮುದ್ದಿನ ತಂದೆ. ಬಾಬಾ ನಾನು ನಿನ್ನನ್ನು ಕಂಡೆ, ನನ್ನ ಪ್ರೀತಿಯ ಮುದ್ದಿನ ತಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಸಂಗಮಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಸಂಗಮ ಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ. ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ, ನಿನ್ನನ್ನು ಪಡಕೊಂಡೆ, ಬಾಬಾ ನಿನ್ನನ್ನು ಪಡಕೊಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ, ನಿನ್ನನ್ನು ಪಡಕೊಂಡೆ, ಬಾಬಾ ನಿನ್ನನ್ನು ಪಡಕೊಂಡೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ನಿರಾಕಾರ ನಿನ್ನ ನಿಜವ ಕಂಡೆ, ಸಾಕಾರದಿ ಪ್ರೀತಿಯ ಕಂಡೆ. ನಿರಾಕಾರ ನಿನ್ನ ನಿಜವ ಕಂಡೆ, ಸಾಕಾರದಿ ಪ್ರೀತಿಯ ಕಂಡೆ. ನಿನ್ನಿಂದ ಸತ್ಯ ಜ್ಞಾನ ಅರಿತೆ, ನಿನ್ನನ್ನು ಪಡಕೊಂಡೆ, ಬಾಬಾ ನಿನ್ನನ್ನು ಪಡಕೊಂಡೆ. ನಿನ್ನಿಂದ ಸತ್ಯ ಜ್ಞಾನ ಅರಿತೆ, ನಿನ್ನನ್ನು ಪಡಕೊಂಡೆ, ಬಾಬಾ ನಿನ್ನನ್ನು ಪಡಕೊಂಡೆ. ಬಾಬಾ ಬಾಬಾ ಶಿವ ಬಾಬಾ,
ಶಿವ ಬಾಬಾ 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 ಪ್ರಿಯ ಬಾಬಾ 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 ಶಿವ ಬಾಬಾ 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 ಪ್ರಿಯ ಬಾಬಾ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ. ನಿನ್ನ ಜ್ಞಾನದ ನುಡಿಗಳು ನನ್ನ ಭಾಗ್ಯದ ಹೂಗಳು, ನಿನ್ನ ಜ್ಞಾನದ ನುಡಿಗಳು ನನ್ನ ಭಾಗ್ಯದ ಹೂಗಳು, ನಿನ್ನ ಜೊತೆಗೆ ನನ್ನ ಬಾಳು, ನೀನೆ ನನಗೆ ಆಸರೆ, ನಿನ್ನ ಜೊತೆಗೆ ನನ್ನ ಬಾಳು, ನೀನೆ ನನಗೆ ಆಸರೆ, ನೀನೆ ನನಗೆ ಆಸರೆ ಬಾಬಾ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಾನು ಬಿಂದು ನೀನು ಬಿಂದು, ನನ್ನ ನಿನ್ನ ರೂಪ ಒಂದು, ನಾನು ಬಿಂದು ನೀನು ಬಿಂದು, ನನ್ನ ನಿನ್ನ ರೂಪ ಒಂದು, ಸಿಂಧು ನೀನು ಕಂದ ನಾನು, ಸಿಂಧು ನೀನು ಕಂದ ನಾನು, ತಂದೆ ನೀನು ತಾಯಿ ನೀನು. ನಿನ್ನನೆಂದು
ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ. ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ, ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ.